ಆರ್ಎಸ್ಎಸ್ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತ ಭಾಗವಾಗಿ ಹೊರಡಿಸಿದ್ದಂತಹ ಆದೇಶದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಒಂದು ಆಕ್ಷನ್ ತೆಗೆದುಕೊಂಡಿದ್ದಾರೆ. ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ಭಾಗಿಯಾದಂತಹ ಸಿಬ್ಬಂದಿಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಅಡುಗೆ ಸಿಬ್ಬಂದಿಯನ್ನ ವಜಾಗೊಳಿಸಲಾಗಿದೆ. ಬೀದರ್ನ ಬಸವ ಕಲ್ಯಾಣದ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ಇವರು ಕಾರ್ಯನಿರ್ವಹಿಸ್ತಾ ಇದ್ರು. ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದ ಅಡುಗೆ ಸಹಾಯಕರನ್ನ ವಜಾಗೊಳಿಸಿದ್ದಾರೆ. ಅಡುಗೆ ಸಹಾಯಕ ಪ್ರಮೋದ್ ಕೆಲಸದಿಂದ ಬಿಡುಗಡೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಬಸವ ಕಲ್ಯಾಣ ತಾಲೂಕು ಅಧಿಕಾರಿಗಳು ಈ ಕ್ರಮ ಜರುಗಿಸಿ ಆದೇಶ ಹೊರಡಿಸಿದ್ದು, ಸರ್ಕಾರಿ ವೇತನ ಪಡೆದು ಸಂಘ ಸಂಸ್ಥೆ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತದ್ದು ನಿಷಿದ್ಧ. ಹೀಗಾಗಿ ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದಂತ ಮತ್ತಷ್ಟು ಅಧಿಕಾರಿಗಳಿಗೀಗ ಆತಂಕ ಎದುರಾಗ್ತಾ ಇದೆ. ಶಿಕ್ಷಕರಾದಂಥ ರಮೇಶ್ ರಾಜೋಳೆ, ಸೋಮನಾಥ್ ಬೇಲೋರೆ ಈ ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ನೀಲಾಂಬಿಕಾ ಕಾಲೇಜು ಪ್ರಿನ್ಸಿಪಲ್ ಅಶೋಕ್ ರೆಡ್ಡಿ ಕೂಡ ಪಥ ಸಂಚಲನದಲ್ಲಿ ಭಾಗಿಯಾಗಿದ್ರು. ಹೀಗಾಗಿ ಸುಮಾರು 20ಕ್ಕೂ ಹೆಚ್ಚು ಸರ್ಕಾರಿ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಏನು ಲಭ್ಯ ಆಗ್ತಾ ಇದೆ. ಆ ಎಲ್ಲ ಅಧಿಕಾರಿ ವರ್ಗದವರಿಗೆ ಇದೀಗ ಆತಂಕ ಎದುರಾಗ್ತಾ ಇದೆ. ಬಿಕಾಸ್ ಅಡುಗೆ ಸಿಬ್ಬಂದಿ ಒಬ್ಬರನ್ನ ವಜಾ ಮಾಡಿದ್ದಾರೆ ಆಲ್ರೆಡಿ. ಹಾಗಾಗಿ ತಮ್ಮನ್ನ ಕೂಡ ಎಲ್ಲಿ ವಜಾ ಮಾಡ್ತಾರೆ ಅನ್ನುವಂಥ ಆತಂಕ ಈ ಅಧಿಕಾರಿಗಳಲ್ಲಿ ಮನೆ ಮಾಡಿದೆ ಅನ್ನುವಂಥ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಈಗಾಗಲೇ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಸರ್ಕಾರಿ ಜಾಗಗಳಲ್ಲಿ ನಿರ್ಬಂಧ ಹೇರಬೇಕು ಅನ್ನುವಂಥ ವಿಚಾರ ಏನು ತಾರಕಕ್ಕೇರಿತ್ತು. ಅದರ ಜೊತೆಗೆ ಎರಡನೇದೊಂದು ಪತ್ರವನ್ನು ಪ್ರಿಯಾಂಕ್ ಖರ್ಗೆ ಬರೆದಿದ್ರು. ಏನಂತ ಹೇಳಿದ್ರೆ, ಯಾರು ಸರ್ಕಾರಿ ನೌಕರರಿರ್ತಾರೆ ಅವರು ಈ ಖಾಸಗಿ ಸಂಘ ಸಂಸ್ಥೆಗಳ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಾರ್ದು, ಅಂಥವ್ರನ್ನ ಸೇವೆಯಿಂದ ವಜಾಗೊಳಿಸಲಾಗುತ್ತೆ ಅನ್ನುವಂಥ ಒಂದು ಪತ್ರವನ್ನೇನು ಬರೆದಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಸುತ್ತೋಲೆಯನ್ನು ಕೂಡ, ಆದೇಶವನ್ನು ಕೂಡ ರಾಜ್ಯ ಸರ್ಕಾರ ಹೊರಡಿಸಿದೆ. ಅದರಂತೆ ಇದೀಗ ಫಸ್ಟ್ ಒಬ್ಬರ ಮೇಲೆ ಆಕ್ಷನ್ ತೆಗೆದುಕೊಳ್ಳುವಂತಹ ರೀತಿಯಲ್ಲಿ ಪಥ ಸಂಚಲನದಲ್ಲಿ ಭಾಗಿಯಾದಂತಹ ಒಬ್ಬ ಸಿಬ್ಬಂದಿಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಇನ್ನುಳಿದಂತಹ ಸಿಬ್ಬಂದಿ ಯಾರು ಪಥ ಸಂಚಲನದಲ್ಲಿ ಭಾಗಿಯಾಗಿದ್ರು ಅವರಿಗಿದೀಗ ಮುಂದೆ ತಮ್ಮ ಮೇಲೆ ಕ್ರಮವನ್ನು ಜರುಗಿಸ್ತಾರಾ ಅನ್ನುವಂಥ ಆತಂಕ ಎದುರಾಗ್ತಾ ಇದೆ.